ಮಾನ್ಯರೇ, ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ. ಆದ್ರೆ ಅವತ್ತು RCBಯ ವಿಜಯೋತ್ಸವ ಸಂದರ್ಭದಲ್ಲಿ ಆದಂತ ದುರ್ಘಟನೆಯಿಂದ ಅಂದು ನಾವು ಯಾರು ಕೂಡ ವಿಶ್ವ ಪರಿಸರ ದಿನಾಚರಣೆ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಒಂದು ಕಾರಣದಿಂದ ಇವತ್ತು ನಾವು ವಿಶ್ವ ಪರಿಸರ ದಿನಾಚರಣೆ ಮಾಡ್ಬೇಕು ಅಂತೇಳಿ ನಮ್ಮ ಕರುನಾಡ ಸೇನೆ ಸಂಘಟನೆ ವತಿಯಿಂದ ತೀರ್ಮಾನ ಮಾಡಿ ಐಜೂರು ಬಡಾವಣೆಯ ಮಲ್ಲೇಶ್ವರ ದೇವಸ್ಥಾನದ ಆವರಣದಲ್ಲಿ ಈ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಮನಗರ ತಾಲೂಕು ಶಾಸಕರನ್ನ ಆದಿಯಾಗಿ, ನಗರಸಭಾ ಅಧ್ಯಕ್ಷ ಆದಿಯಾಗಿ, ತಹಸೀಲ್ದಾರ್ ಅವ್ರನ್ನ ಮತ್ತೆ ಎಲ್ಲ ಪ್ರಮುಖ ಗಣ್ಯರನ್ನ ಆಹ್ವಾನ ಮಾಡಿದ್ವಿ. ಅವರೆಲ್ಲ ಕೂಡ ಬಂದಿದ್ದಾರೆ, ಬಂದು ಗಿಡ ನೆಟ್ಟಿದ್ದಾರೆ. ಈ ಒಂದು ಗಿಡ ನೆಡುವ ಮುಖಾಂತರ ಪರಿಸರಕ್ಕೆ ತಮ್ಮದೇ ಆದಂತ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ಒಂದು ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಹೇಳ್ಬೇಕು ಅಂದ್ರೆ, ಇವತ್ತು ನಾವು ಏನು ಕಾರ್ಬನ್ ಡೈಆಕ್ಸೈಡ್ ನ ಬಿಡ್ತಾ ಇದೀವಿ, ಆಕ್ಸಿಜನ್ ತಗೊಳ್ತೀವಿ. ಆದ್ರೆ ಮರ ಗಿಡಗಳಲ್ಲಿ ಯಥೇಚ್ಛವಾಗಿ ಆಕ್ಸಿಜನ್ ಕೊಡೋದ್ರಿಂದ ಇವತ್ತು ಮಾನವ ಜೀವ ಸಂಕುಲ ಉಳಿದಿದೆ. ಅದರಲ್ಲೂ ವಿಶೇಷವಾಗಿ ಏನಾಗಿದೆ ಅಂದ್ರೆ, ಹಳ್ಳಿ ಮರ, ಬೇವಿನ ಮರ ಅದು ಯಥೇಚ್ಛವಾಗಿ ಆಕ್ಸಿಜನ್ ಕೊಡ್ತಕ್ಕಂಥದ್ದು. ಆ ಒಂದು ಕಾರಣಕ್ಕಾಗಿ ಹಳ್ಳಿಗಳಲ್ಲಿ ಊರ್ನ ಮುಂಭಾಗದಲ್ಲಿ ಹೆಬ್ಬಾಗ್ಲಲ್ಲಿ ಅಶ್ವತ್ಥ ಕಟ್ಟೆ ಅಂತ ಹೇಳಿ ಮಾಡಿ ಹಳ್ಳಿ ಮರ, ಬೇವಿನ ಮರಗಳನ್ನ ನೆಡ್ತಾ ಇದ್ರು. ಅಲ್ಲೇ ಪಂಚಾಯತಿಗಳನ್ನ ಮಾಡ್ತಾ ಇದ್ರು. ಬೆಳಗ್ಗೆ ಎದ್ದ ತಕ್ಷಣ ಅಶ್ವತ್ಥ ಕಟ್ಟೆನ ಸುತ್ತೋದ್ರಿಂದ ಒಂದು ಒಳ್ಳೇದಾಗ್ತದೆ ಅಂತ ಹೇಳಿ ಕೂಡ ಒಂದು ಪ್ರತೀತಿ. ಯಾವ ಕಾರಣಕ್ಕಾಗಿ ಅಂದ್ರೆ, ಶುದ್ಧವಾದಂತ ಒಂದು ಆಮ್ಲಜನಕ ಸಿಕ್ತಂತ ಹೇಳಿ. ಆದ್ರೆ ಒಂದು ಅದಕ್ಕೆ ಅಪವಾದವಾಗಿ ಹುಣಸೆ ಮರ ಇದೆ. ಹುಣಸೆ ಮರ ಏನಂದ್ರೆ, ಅದು ಆಕ್ಸಿಜನ್ ತಗೊಳ್ತದೆ, ಕಾರ್ಬನ್ ಡೈಆಕ್ಸೈಡ್ ಅದು ಮನುಷ್ಯ ರೀತಿ ಅದು ಕಾರ್ಬನ್ ಡೈಆಕ್ಸೈಡ್ ಬಿಡ್ತದೆ. ಅದರಿಂದ ಏನಾಗ್ತದೆ ಅಂದ್ರೆ, ಹಿಂದೆ ಎಲ್ಲ ಹುಣಸೆ ಮರದ ಕೆಳಗಡೆ ಕೂತ್ಕೊಂಡ್ರೆ ದೇವ ಇದೆ, ಗಾಳಿ ಇದೆ, ಭೂತ ಇದೆ ಅನ್ನೋರು. ಆ ಕಾರಣ ಏನಂದ್ರೆ, ಮನುಷ್ಯ ಆಕ್ಸಿಜನ್ ತಗೊಂಡಂಗೆ ಅದು ಕೂಡ ಆಕ್ಸಿಜನ್ ತಗೊಳ್ತದೆ. ಅಲ್ಲೊಂದು 10 ನಿಮಿಷ, ಒಂದು ಅರ್ಧ ಗಂಟೆ ಕೂತ್ಕೊಂಡ್ರೆ ಉಸಿರುಗಟ್ಟ ವಾತಾವರಣ ಶುರು ಆಗ್ತದೆ. ಆ ಕಾರಣಕ್ಕಾಗಿ ಪ್ರಕೃತಿಲಿ ಅದು ಕೂಡ ಒಂದು ಅಪವಾದ ಆಗಿದೆ. ಆದ್ರೆ ಉಳಿದಂತ ಎಲ್ಲ ಮರ ಗಿಡಗಳು ಪ್ರತಿಯೊಂದು ಕೂಡ ಮನುಷ್ಯನಿಗೆ ಅಲ್ಲ, ಅನೇಕ ಜೀವಿಗಳಿಗೂ ಕೂಡ ಆಸರೆಯಾಗಿದೆ. ಈ ಒಂದು ಪರಿಸರನ ನಾಶ ಮಾಡಿದ್ರೆ ಮಾನವ ಸಂಕುಲ ಸಂಪೂರ್ಣವಾಗಿ ನಾಶ ಆಗ್ತದೆ. ಕಾಡೆಲ್ಲ ಸುಟ್ಟು ಹೋಗಿದ್ರಿಂದ ಅಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಕೂಡ ಅವು ಕೂಡ ನಿರ್ನಾಮ ಆಗ್ತದೆ. ಆ ಕಾರಣಕ್ಕಾಗಿ ಈ ಒಂದು ಬುದ್ಧಿವಂತ ಏನು ಮನುಷ್ಯ ಬುದ್ಧಿಜೀವಿ ಇದ್ದಾನೆ, ಈತ ಏನ್ ಮಾಡ್ಬೇಕು ಅಂದ್ರೆ ಪರಿಸರವನ್ನು ಉಳಿಸುವಂತ ಕೆಲಸ ಮಾಡ್ಬೇಕು. ಇವತ್ತು ಸುತ್ತಮುತ್ತ ಈಗಾಗಲೇ ನಮ್ಮ ಫಾರೆಸ್ಟ್ ಆಫೀಸರು ಮತ್ತೆ ನಮ್ಮ ಮಾಲಿನ್ಯ ನಿಯಂತ್ರಣ ಅಧಿಕಾರಿ ಹೇಳ್ತಾ ಇದ್ರು, 100 ಮರ ಕಡಿದ್ರೆ 800 ಮರ ನೆಡಬೇಕು ಅಂತ. ಆದ್ರೆ ತದ್ವಿರೋಧ ಆಗಿದೆ. ಈಗ 100 ಗಿಡಗಳು ನೆಟ್ರೆ 800 ಮರಗಳನ್ನ ಕಡಿತಾ ಇದ್ದಾರೆ. ಆ ಒಂದು ಇದರಿಂದ ಪರಿಸರ ಸಮತೋಲನ ಇಲ್ಲ. ಈ ಕೂಡಲೇ ಅದನ್ನ ಎಚ್ಚೆತ್ಕೊಂಡು ಈಗಾಗಲೇ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ ನಿಟ್ಟಿನಲ್ಲಿ ಹಲವಾರು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ಹಲವಾರು ವಿಚಾರಗಳಲ್ಲಿ ಒಂದು ಭರವಸೆಯನ್ನ ಮೂಡಿಸ್ಕೊಂಡು ಬಂದಿದ್ರೆ, ಈಗಾಗಲೇ ಮೋದಿ ಸರ್ಕಾರ ಈ ಮರ ಗಿಡನ ಕಡಿಯೋದು ಬೇಡ ಅಂತ ಹೇಳಿ ಗ್ಯಾಸ್ ಕೊಡೋ ಮುಖಾಂತರ ಉಜ್ವಲ ಯೋಜನೆಯನ್ನ ಜಾರಿಗೆ ತಂದಿದ್ರು. ಅದನ್ನೆಲ್ಲ ಕೂಡ ಎಲ್ಲರೂ ಕೂಡ ಬಳಸ್ಕೋಬೇಕು. ಮರ ಗಿಡ ಕಡಿಯೋದನ್ನ ಕಡಿಮೆ ಮಾಡಬೇಕು. ಜೀವರಾಶಿ ಚೆನ್ನಾಗಿರ್ಬೇಕು. ಈ ಒಂದು ಪರಿಸರ ದಿನಾಚರಣೆಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗಿಡ ನೆಡೋ ಮುಖಾಂತರ ಎಲ್ರಿಗೂ ಒಂದು ಒಳ್ಳೆ ಆಗುವಂತ ಹೇಳಿ ಈ ಸಂದರ್ಭದಲ್ಲಿ ಕರುನಾಡ ಸೇನೆ ಸಂಘಟನೆ ವತಿಯಿಂದ ಎಲ್ಲರಿಗೂ ಶುಭಾಶಯ ಕೋರಿ ಪರಿಸರ ದಿನಾಚರಣೆ ಶುಭಾಶಯನ ಕೋರ್ತೇನೆ.